GDS ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಆರ್ಗನೈಜೇಷನ್, ಟೈಪ್ಸ್ ಆಫ್ ಪೋಸ್ಟ್ ಆಫೀಸ್ ಮತ್ತು ಬಿಸ್ನೆಸ್ ಅವರ್ಸನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆರ್ಗನೈಜೇಷನ್ ಸಂಸ್ಥೆಯ ನಿಯಂತ್ರಣ. ಅಂಚೆ ಇಲಾಖೆಯು ಡೈರೆಕ್ಟರ್ ಜನರಲ್ ಆಫ್ ಪೋಸ್ಟ್ ನವದೆಹಲಿ ಅವರ ಆಡಳಿತಾತ್ಮಕ ನಿಯಂತ್ರಣದಲ್ಲಿದೆ. DG ಅಂಚೆ ಮಂಡಳಿಯ ಅಧ್ಯಕ್ಷರು ಮತ್ತು ಅಂಚೆ ಇಲಾಖೆಯ ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸುತ್ತಾರೆ. ಆಡಳಿತದ ಉದ್ದೇಶಗಳಿಗಾಗಿ ಇಡೀ ದೇಶವನ್ನು ಪೋಸ್ಟ್ ಮಾಸ್ಟರ್ ಜನರಲ್ ಅಡಿಯಲ್ಲಿ 16 ಅಂಚೆ ವೃತ್ತಗಳಾಗಿ ವಿಂಗಡಿಸಲಾಗಿದೆ. ಈ ಕೆಳಗಿನಂತೆ ವಿಂಗಡಣೆಯನ್ನು ಮಾಡಿದ್ದಾರೆ. ಆಂಧ್ರಪ್ರದೇಶ ಮತ್ತು ಯಾನಾಂ, ಹೈದರಾಬಾದ್, ಈಶಾನ್ಯ ಅಸ್ಸಾಂ, ಮಣಿಪುರ್, NEFA, ತ್ರಿಪುರಾ ಮತ್ತು ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ, ಶಿಲ್ಲಾಂಗ್. ಬಿಹಾರ್ ರಾಜ್ಯ ಪಾಟ್ನಾ, ದೆಹಲಿ UT ನವದೆಹಲಿ. ಗುಜರಾತ್ ರಾಜ್ಯ ದಾಮನ್ ಮತ್ತು ದಿಯು, ಅಹಮದಾಬಾದ್. J&K ಜಮ್ಮು ಮತ್ತು ಕಾಶ್ಮೀರ್ ರಾಜ್ಯ ಶ್ರೀನಗರ. ಕೇರಳ ರಾಜ್ಯ ಮತ್ತು ಲಕ್ಷದ್ವೀಪಗಳು ತಿರುವನಂತಪುರಂ. ಮಧ್ಯಪ್ರದೇಶ ರಾಜ್ಯ ಭೋಪಾಲ್. ಮಹಾರಾಷ್ಟ್ರ ರಾಜ್ಯ ಮತ್ತು ಗೋವಾ ಒಕ್ಕೂಟ ಪ್ರಾಂತ್ಯ ಮುಂಬೈ. ಕರ್ನಾಟಕ ರಾಜ್ಯ ಬೆಂಗಳೂರು. ಒರಿಸ್ಸಾ ರಾಜ್ಯ ಭುವನೇಶ್ವರ. ವಾಯುವ್ಯ ಪಂಜಾಬ, ಹಿಮಾಚಲ ಪ್ರದೇಶ, ಹರಿಯಾಣ ಮತ್ತು ಚಂಡೀಗಢ ಒಕ್ಕೂಟ ಪ್ರಾಂತ್ಯ ಅಂಬಾಲಾ ಕ್ಯಾಂಟ್. ರಾಜಸ್ಥಾನ ರಾಜ್ಯ ಜೈಪುರ್. ತಮಿಳುನಾಡು ರಾಜ್ಯ ಮತ್ತು ಪಾಂಡಿಚೇರಿ UT ಯಾನಂ ಹೊರತುಪಡಿಸಿ ಮದ್ರಾಸ್. ಉತ್ತರ ಪ್ರದೇಶ ರಾಜ್ಯ ಲಕ್ನೋ. ಪಶ್ಚಿಮ ಬಂಗಾಳ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಸಿಕ್ಕಿಂ ಕಲ್ಕತ್ತಾ. ಪ್ರತಿ ವೃತ್ತದಲ್ಲಿ ಹಿರಿಯ ಸೂಪ್ರಿಂಟೆಂಡೆಂಟ್ಗಳು ಅಥವಾ ಅಂಚೆ ಕಚೇರಿಗಳ ಸೂಪ್ರಿಂಟೆಂಡೆಂಟ್ಗಳ ಉಸ್ತುವಾರಿಯಲ್ಲಿ ಹಲವಾರು ಅಂಚೆ ವಿಭಾಗಗಳಿವೆ. ಅವರು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿರುವ ಎಲ್ಲ ಅಂಚೆ ಕಚೇರಿಗಳ ಕೆಲಸವನ್ನು ನೇರವಾಗಿ ನಿಯಂತ್ರಿಸುತ್ತಾರೆ. RMS ಕಚೇರಿಗಳು ಮತ್ತು ವಿಭಾಗಗಳನ್ನು ಪ್ರತಿ ವೃತ್ತದಲ್ಲಿ ಹಿರಿಯ ಸೂಪ್ರಿಂಟೆಂಡೆಂಟ್ಗಳು ಅಥವಾ ಸೂಪ್ರಿಂಟೆಂಡೆಂಟ್ಗಳು RMS ನಿಯಂತ್ರಿಸುತ್ತಾರೆ. ಸ್ಥಳೀಯ ಹಿರಿಯ ಸೂಪ್ರಿಂಟೆಂಡೆಂಟ್ ಅಥವಾ ಅಂಚೆ ಕಚೇರಿಗಳ ಸೂಪ್ರಿಂಟೆಂಡೆಂಟ್ ಅಥವಾ RMS ವಿಳಾಸವನ್ನು ಟಿಪ್ಪಣಿಯಿಂದ ಖಚಿತಪಡಿಸಿಕೊಳ್ಳಬಹುದು. ಸೇನಾ ಅಂಚೆ ಸೇವೆಗಳ ಮುಖ್ಯಸ್ಥರು, ನಿರ್ದೇಶಕರು. ಸೇನಾ ಅಂಚೆ ಸೇವೆಗಳು. ಸೇನಾ ಪ್ರಧಾನ ಕಚೇರಿ QMG ಶಾಖೆ ನವದೆಹಲಿ 11. ಕಚೇರಿಗಳ ವಿಧಗಳು. ಅಂಚೆ ಕಚೇರಿಗಳನ್ನು 3 ವರ್ಗಗಳಾಗಿ ವಿಂಗಡಿಸಲಾಗಿದೆ. 1. ಮುಖ್ಯ ಅಂಚೆ ಕಚೇರಿಗಳು. 2. ED ಉಪ ಅಂಚೆ ಕಚೇರಿಗಳು ಮತ್ತು ED ಶಾಖಾ ಅಂಚೆ ಕಚೇರಿಗಳು ಸೇರಿದಂತೆ ಉಪ ಅಂಚೆ ಕಚೇರಿಗಳು. ಮೊದಲ 2 ವರ್ಗದ ಕಚೇರಿಗಳು ಸಾಮಾನ್ಯವಾಗಿ ಎಲ್ಲ ರೀತಿಯ ಅಂಚೆ ವ್ಯವಹಾರಗಳನ್ನು ನಿರ್ವಹಿಸುತ್ತವೆ. ಅಂಚೆಗಳ ವಿತರಣೆ ಮತ್ತು ರವಾನೆ, ನೋಂದಾಯಿತ ವಸ್ತುಗಳು ಮತ್ತು ಪಾರ್ಸಲ್ಗಳನ್ನು ಬುಕಿಂಗ್ ಮಾಡುವುದು, SB ಠೇವಣಿಗಳನ್ನು ಸ್ವೀಕರಿಸುವುದು ಮತ್ತು SB ಹಿಂಪಡೆಯುವಿಕೆಯನ್ನು ನಿರ್ವಹಿಸುವುದು ಮತ್ತು ಹಣದ ಆದೇಶಗಳನ್ನು ನೀಡುವುದು ಮತ್ತು ಪಾವತಿಸುವುದು ಮುಂತಾದ ಅಂಚೆ ಕೆಲಸದ ಮುಖ್ಯ ವಸ್ತುಗಳಿಗೆ ಸಾಮಾನ್ಯವಾಗಿ ಶಾಖಾ ಅಂಚೆ ಕಚೇರಿಗಳಲ್ಲಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಆದರೆ ನಿರ್ಬಂಧಿತ ರೀತಿಯಲ್ಲಿ ಕೆಲವೊಂದು ಸೌಲಭ್ಯಗಳನ್ನು ಮಾತ್ರ ನೀಡಲಾಗಿರುತ್ತದೆ. ಆದ್ದರಿಂದ ಸಾರ್ವಜನಿಕರಿಗೆ ಸಂಬಂಧಿಸಿದಂತೆ ಉಪ ಅಂಚೆ ಕಚೇರಿಗಳು ಮತ್ತು ಮುಖ್ಯ ಅಂಚೆ ಕಚೇರಿಗಳು ನೀಡುವ ಸೇವೆಯ ಸ್ವರೂಪದಲ್ಲಿ ಸಾಮಾನ್ಯವಾಗಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಕೆಲವು ಪೋಸ್ಟ್ ಆಫೀಸ್ ಉಳಿತಾಯ ಬ್ಯಾಂಕ್ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಹೊರತುಪಡಿಸಿ ಕೆಲವು ಅಂಚೆ ಕಚೇರಿಗಳು ಎಲ್ಲ ರೀತಿಯ ಅಂಚೆ ವ್ಯವಹಾರಗಳನ್ನು ಕೈಗೊಳ್ಳುವುದಿಲ್ಲ. ವಿಧಿಸಲಾದ ನಿರ್ಬಂಧಗಳನ್ನು ಈ ಮಾರ್ಗದರ್ಶಿಯ ಭಾಗ 3ರಲ್ಲಿ ಪ್ರಕಟಿಸಲಾದ ಅಂಚೆ ಕಚೇರಿಗಳ ಪಟ್ಟಿಯಲ್ಲಿ ಕಾಣಬಹುದು. ಗಮನಿಸಿ. ಪ್ರಮುಖ ನಗರಗಳಲ್ಲಿರುವ ಮುಖ್ಯ ಅಂಚೆ ಕಚೇರಿಗಳು ಗೆಜೆಟೆಡ್ ಅಧಿಕಾರಿಗಳ ಉಸ್ತುವಾರಿಯಲ್ಲಿವೆ ಮತ್ತು ಅಂತಹ ಮುಖ್ಯ ಕಚೇರಿಗಳು ಪ್ರಥಮ ದರ್ಜೆಯ ಮುಖ್ಯ ಕಚೇರಿ ಎಂದು ಕರೆಯಲಾಗುತ್ತದೆ. ಮುಖ್ಯ ಅಂಚೆ ಕಚೇರಿಗಳು ಪ್ರಥಮ ದರ್ಜೆಯ ಮುಖ್ಯ ಪೋಸ್ಟ್ ಮಾಸ್ಟರ್ಗಳು ತಮ್ಮ ಸ್ವಂತ ಕಚೇರಿಗಳಿಗೆ ಸಂಬಂಧಿಸಿದಂತೆ ಅಂಚೆ ಕಚೇರಿಗಳ ಸೂಪ್ರಿಂಟೆಂಡೆಂಟ್ನ ಎಲ್ಲ ಅಧಿಕಾರಗಳನ್ನು ಚಲಾಯಿಸುತ್ತಾರೆ. ಗಮನಿಸಿ. ಮೌಲ್ಯ ಪಾವತಿಸಬೇಕಾದ ವಸ್ತುಗಳು ಮತ್ತು ಹಣದ ಆದೇಶಗಳನ್ನು ಸೇನಾ ಅಂಚೆ ಕಚೇರಿಗಳ ವಿಳಾಸಕ್ಕೆ ಬುಕ್ ಮಾಡಲಾಗುವುದಿಲ್ಲ.
ರಾತ್ರಿ ಅಂಚೆ ಕಚೇರಿಗಳು. ಅಂಚೆ ಕಚೇರಿಗಳ ಕೆಲಸದ ಸಮಯವನ್ನು ಸಾಮಾನ್ಯವಾಗಿ ಅಂಚೆ ಕಚೇರಿ ಮಾರ್ಗದರ್ಶಿಯ ಷರತ್ತು 5ರಲ್ಲಿ ನೀಡಲಾದ ಸಮಯಕ್ಕೆ ಅನುಗುಣವಾಗಿ ವೃತ್ತದ ಮುಖ್ಯಸ್ಥರು ನಿಗದಿಪಡಿಸುತ್ತಾರೆ. ಆದಾಗ್ಯೂ ಮಹಾನಿರ್ದೇಶಕರು ಯಾವುದೇ ಅಂಚೆ ಕಚೇರಿಯ ಕೆಲಸದ ಸಮಯವನ್ನು ರಾತ್ರಿ 8:30ರವರೆಗೆ ವಿಸ್ತರಿಸಬಹುದು ಮತ್ತು ಭಾನುವಾರದಂದು ಸಹ ಅವುಗಳನ್ನು ತೆರೆದಿಡಬಹುದು. ಈ ಅಂಚೆ ಕಚೇರಿಗಳನ್ನು ರಾತ್ರಿ ಅಂಚೆ ಕಚೇರಿಗಳು ಎಂದು ಕರೆಯಲಾಗುತ್ತದೆ ಮತ್ತು ಈ ಪರವಾಗಿ ಮಹಾನಿರ್ದೇಶಕರು ಅಧಿಕಾರ ನೀಡಿದ ವಹಿವಾಟುಗಳನ್ನು ನಡೆಸುತ್ತಾರೆ. ವಿಸ್ತೃತ ಸಮಯದಲ್ಲಿ ಈ ಅಂಚೆ ಕಚೇರಿಗಳು ಸಾಮಾನ್ಯವಾಗಿ ವಿಪಿ ಲೇಖನಗಳನ್ನು ಒಳಗೊಂಡಂತೆ ನೋಂದಾಯಿತ ಲೇಖನಗಳನ್ನು ಬುಕ್ ಮಾಡುತ್ತವೆ, ಟಿಎಂಒಗಳನ್ನು ನೀಡುತ್ತವೆ ಮತ್ತು ಐಪಿಒಗಳು ಮತ್ತು ಅಂಚೆ ಚೀಟಿಗಳನ್ನು ಮಾರಾಟ ಮಾಡುತ್ತವೆ. ಉಳಿತಾಯ ಬ್ಯಾಂಕ್ ಖಾತೆಗೆ ಠೇವಣಿ ಇಡುವುದು ಮತ್ತು ನಗದು ಪ್ರಮಾಣಪತ್ರಗಳ ಉಳಿತಾಯ ಬ್ಯಾಂಕ್ ಖಾತೆಗೆ ಠೇವಣಿ ಇಡುವುದು ಮತ್ತು ನಗದು ಪ್ರಮಾಣಪತ್ರಗಳ ಮಾರಾಟವು ವಾರದ ದಿನಗಳಲ್ಲಿ ಮಾತ್ರ ಸಂಜೆ 7 ಗಂಟೆವರೆಗೆ ಲಭ್ಯವಿರುತ್ತದೆ. ಟಿಎಂಒಗಳ ಪಾವತಿಯನ್ನು ಸಂಜೆ 6 ಗಂಟೆವರೆಗೆ ಮಾಡಲಾಗುತ್ತದೆ. ಭಾನುವಾರ ಮತ್ತು ರಾಷ್ಟ್ರೀಯ ರಜಾದಿನಗಳು ಹಾಗೂ ಇತರೆ ಪೋಸ್ಟ್ ಆಫೀಸ್ ರಜಾದಿನಗಳಲ್ಲಿ ರಾತ್ರಿ ಅಂಚೆ ಕಚೇರಿಗಳು ಕಾರ್ಯನಿರ್ವಹಿಸುತ್ತವೆ ಮತ್ತು ನಿರ್ಬಂಧಿತ ಕೆಲಸದ ಸಮಯವನ್ನು ಆಚರಿಸುತ್ತವೆ. ಈ ಕಚೇರಿಗಳು 10ರಿಂದ 17 ಗಂಟೆಯವರೆಗೆ ಮಾತ್ರ ಒಂದು ಪಾಳಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಕಚೇರಿಗಳ ವಿತರಣಾ ಕಾರ್ಯಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಮನಿ ಆರ್ಡರ್ಗಳು ಮತ್ತು ಉಳಿತಾಯ ಬ್ಯಾಂಕ್ಗಳು ಮತ್ತು ಅಂಚೆ ಕಚೇರಿಗಳ ಪಾವತಿಯನ್ನು ಸಹ ಸ್ಥಗಿತಗೊಳಿಸಲಾಗಿದೆ. ಈ ದಿನಗಳಲ್ಲಿ ಪ್ರಮಾಣಪತ್ರಗಳನ್ನು ಸಹ ಸ್ಥಗಿತಗೊಳಿಸಲಾಗಿದೆ. ಈ ಮಾರ್ಗದರ್ಶಿಯ ಭಾಗ 3ರಲ್ಲಿ ಪೋಸ್ಟ್ ಕಚೇರಿಗಳ ಪಟ್ಟಿಯಲ್ಲಿ ರಾತ್ರಿ ಅಂಚೆ ಕಚೇರಿಗಳನ್ನು ಸೂಚಿಸಲಾಗುತ್ತದೆ. ಮೊಬೈಲ್ ಅಂಚೆ ಕಚೇರಿಗಳು. ಮುಂಬೈ, ಕಲ್ಕತ್ತಾ, ದೆಹಲಿ, ಮದ್ರಾಸ್, ಅಹಮದಾಬಾದ್, ನಾಗ್ಪುರ್, ಹೈದರಾಬಾದ್, ಬೆಂಗಳೂರು, ಕಾನ್ಪುರ್, ಪೂನಾ, ಜೈಪುರ್ ಮತ್ತು ಭಿಲಾಯಿ ಕೈಗಾರಿಕಾ ಪಟ್ಟಣಗಳಲ್ಲಿ ಮೊಬೈಲ್ ಅಂಚೆ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿವೆ. ಈ ಮೊಬೈಲ್ ಅಂಚೆ ಕಚೇರಿಗಳು ನಗರಗಳ ವಿವಿಧ ಪ್ರದೇಶಗಳಲ್ಲಿ ನಿಗದಿತ ವೇಳಾಪಟ್ಟಿಯ ಪ್ರಕಾರ ವಿಮೆ ಮಾಡಿದವರು ಮತ್ತು ವಿಪಿ ಹೊರತುಪಡಿಸಿ ವಿವಿಧ ಸಮಯಗಳಲ್ಲಿ ತಡವಾಗಿ ಪೋಸ್ಟ್ ಮಾಡುವ ಸೌಲಭ್ಯವನ್ನು ಒದಗಿಸಲು ಉದ್ದೇಶಿಸಲಾಗಿದೆ. ಈ ಕಚೇರಿಗಳು ಭಾನುವಾರ ಮತ್ತು ಅಂಚೆ ರಜಾದಿನಗಳಲ್ಲಿ ಮುಚ್ಚಿರುತ್ತವೆ. ಮೊಬೈಲ್ ಅಂಚೆ ಕಚೇರಿಗಳು ಅಂಚೆ ಚೀಟಿಗಳು ಮತ್ತು ಅಂಚೆ ಸ್ಟೇಷನರಿ, ಪೋಸ್ಟಿಂಗ್ ಪ್ರಮಾಣಪತ್ರವನ್ನು ನೀಡುವುದು, ಲೆಟರ್ ಮೇಲ್, ವಿಮೆ ಮಾಡಿದವರು ಮತ್ತು ವಿಪಿ ಹೊರತುಪಡಿಸಿ ನೋಂದಾಯಿತ ಲೇಖನಗಳನ್ನು ಬುಕ್ ಮಾಡುವುದು ಮತ್ತು ಏರ್ಮೇಲ್ ನೋಂದಾಯಿತ ಲೇಖನಗಳನ್ನು ಬುಕ್ ಮಾಡುವುದು ಮತ್ತು ಲೆಟರ್ ಮೇಲ್ನ ನೋಂದಾಯಿತವಲ್ಲದ ಲೇಖನಗಳನ್ನು ರವಾನೆಗಾಗಿ ಸ್ವೀಕರಿಸುವುದು. ಮದ್ರಾಸ್ ಮತ್ತು ನಾಗ್ಪುರದಲ್ಲಿರುವ ಮೊಬೈಲ್ ಅಂಚೆ ಕಚೇರಿಗಳು ಹಣದ ಆದೇಶಗಳನ್ನು ಬುಕ್ ಮಾಡಲು ಸಹ ಅನುಮತಿಸಲಾಗಿದೆ. ಬಿಸಿನೆಸ್ ಹವರ್ಸ್. ವ್ಯವಹಾರ ಸಮಯಗಳು. ಸಾಮಾನ್ಯ ವಾರದ ದಿನಗಳು. ಪ್ರತಿ ಅಂಚೆ ಕಚೇರಿ ಮತ್ತು RMS ಕಚೇರಿಯಲ್ಲಿ ಸಾರ್ವಜನಿಕರೊಂದಿಗೆ ವ್ಯವಹಾರ ನಡೆಸುವ ಸಮಯ ಮತ್ತು ಅಂಚೆಗಳನ್ನು ತಲುಪಿಸುವ ಮತ್ತು ರವಾನಿಸುವ ಸಮಯಗಳನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಸ್ಥಳೀಯ ಅನುಕೂಲಕ್ಕಾಗಿ ಸಾರ್ವಜನಿಕ ವ್ಯವಹಾರ ಸಮಯವನ್ನು ನಿಗದಿಪಡಿಸಲಾಗಿದೆ ಮತ್ತು ಅಂಚೆಗಳ ಆಗಮನ ಮತ್ತು ನಿರ್ಗಮನ ಸಮಯಗಳು ಮತ್ತು ಅಂಚೆ ಕಚೇರಿ ಕೌಂಟರ್ನಲ್ಲಿನ ಎಲ್ಲ ಕೆಲಸಗಳನ್ನು ನಿಖರವಾಗಿ ನಿಗದಿಪಡಿಸಿದ ಕೊನೆಯ ಸಮಯದಲ್ಲಿ ನಿಲ್ಲಿಸಲಾಗುತ್ತದೆ. ಪ್ರಧಾನ ಅಂಚೆ ಕಚೇರಿಗಳಲ್ಲಿನ ವ್ಯವಹಾರ ಸಮಯವು ಸಾಮಾನ್ಯವಾಗಿ ಸಾಮಾನ್ಯ ವಾರದ ದಿನಗಳಲ್ಲಿ ಕೆಳಗೆ ಸೂಚಿಸಿದಂತೆ ಇರುತ್ತದೆ. ಅವು ಅಂಚೆ ಕಚೇರಿ ರಜಾದಿನಗಳಲ್ಲ. ಉಲ್ಲೇಖ ಮತ್ತು ವಿಚಾರಣೆಗಳಿಗಾಗಿ ಅಂಚೆ ಚೀಟಿಗಳು ಮತ್ತು ಲೇಖನ ಸಾಮಗ್ರಿಗಳ ಮಾರಾಟ ಮತ್ತು ಅಂಚೆ ಪ್ರಮಾಣಪತ್ರದ ವಿತರಣೆ. ಕಚೇರಿಯ ಸಂಪೂರ್ಣ ಕೆಲಸ ಸಮಯದಲ್ಲಿ ಮೌಲ್ಯಯುತ ಲೇಖನಗಳು, ಪಾರ್ಸಲ್ಗಳು ಮತ್ತು ಟೆಲಿಗ್ರಾಫಿಕ್ ಹಣದ ಆದೇಶಗಳನ್ನು ಒಳಗೊಂಡಂತೆ ನೋಂದಾಯಿತ ಮತ್ತು ವಿಮೆ ಮಾಡಲಾದ ಲೇಖನಗಳ ಬುಕ್ಕಿಂಗ್ಗಾಗಿ ಸುಮಾರು 6ರಿಂದ 7 ಗಂಟೆಗಳ ಕಾಲ, ಶನಿವಾರಗಳಂದು ಸಾಮಾನ್ಯವಾಗಿ 5 ಗಂಟೆಗಳ ಕಾಲ ಮಧ್ಯಾಹ್ನ 3 ಗಂಟೆಗೆ ನಿಲ್ಲುತ್ತದೆ. ಹಣ ಆದೇಶಗಳನ್ನು ನೀಡುವುದಕ್ಕಾಗಿ ಅಂಚೆ ಆದೇಶಗಳ ಮಾರಾಟ ಮತ್ತು ಪಾವತಿ, ಉಳಿತಾಯ ಬ್ಯಾಂಕ್ ಮತ್ತು ಅಂಚೆ ಕಚೇರಿ ಪ್ರಮಾಣಪತ್ರ ವಹಿವಾಟುಗಳು ಮತ್ತು ದೂರವಾಣಿ ಬಿಲ್ಗಳ ಪಾವತಿ ಇತ್ಯಾದಿ ಸುಮಾರು 5 ಗಂಟೆಗಳ ಕಾಲ, ಒಂದು ಶನಿವಾರ ಮಧ್ಯಾಹ್ನ 1 ಗಂಟೆಗೆ ನಿಲ್ಲುವ 3 ಗಂಟೆಗಳ ಕಾಲ. ಹೆಚ್ಚುವರಿ ಇಲಾಖಾ ಏಜೆಂಟ್ಗಳ ಉಸ್ತುವಾರಿಯಲ್ಲಿರುವ ಅಂಚೆ ಕಚೇರಿಗಳನ್ನು ಗರಿಷ್ಠ 5 ಗಂಟೆಗಳ ಕಾಲ ಮಾತ್ರ ತೆರೆದಿಡಲಾಗುತ್ತದೆ. ಗಮನಿಸಿ, ನೋಂದಾಯಿತ, ವಿಮೆ ಮಾಡಲಾದ ಮತ್ತು ವಿಪಿ ವಸ್ತುಗಳ ವಿತರಣೆ ಮತ್ತು ಅಂಚೆ ಕಚೇರಿಯ ಕಿಟಕಿಯಲ್ಲಿ ಹಣ ಆದೇಶಗಳ ಪಾವತಿಯನ್ನು ಸಾಮಾನ್ಯವಾಗಿ ನೋಂದಾಯಿತ ಪತ್ರ, ಮೇಲ್, RD
ಲೇಖನಗಳ ಬುಕ್ಕಿಂಗ್ ಮತ್ತು ಅಂಚೆ ಚೀಟಿಗಳು ಮತ್ತು ಲೇಖನ ಸಾಮಗ್ರಿಗಳ ಮಾರಾಟಕ್ಕೆ ನೋಡಿಕೊಳ್ಳಲಾಗುತ್ತದೆ. ಈ ಸೇವೆಗಳು ಲಭ್ಯವಿರುವ ಸಮಯವನ್ನು ಪ್ರತಿ ಕಚೇರಿಯಲ್ಲಿ ಸೂಚಿಸಲಾಗುತ್ತದೆ. ಅಂತಹ ಕಚೇರಿ ಕೆಲಸವನ್ನು ಮಾಡುವ RMS ಕಚೇರಿಗಳ ಪಟ್ಟಿಯನ್ನು ಈ ಮಾರ್ಗದರ್ಶಿಯ ಭಾಗ 3ರಲ್ಲಿ ಕಾಣಬಹುದು. ಎಲ್ಲ ಪ್ರಮುಖ ಅಂಚೆ ಕಚೇರಿಗಳಲ್ಲಿ ಪತ್ರ ವ್ಯವಹಾರ ಪೋಸ್ಟ್ ಮಾಡಲು ಮತ್ತು ವಿಳಂಬ ಶುಲ್ಕವನ್ನು ಪಾವತಿಸಿ ಸಾಮಾನ್ಯ ನಿಗದಿತ ಸಮಯಕ್ಕಿಂತ ಹೆಚ್ಚಿನ ಸಮಯದವರೆಗೆ ನೋಂದಾಯಿತ ಪತ್ರಗಳನ್ನು ಬುಕ್ ಮಾಡಲು ಸೌಲಭ್ಯಗಳನ್ನು ಒದಗಿಸಲಾಗಿದೆ. ವಿಳಂಬ ಶುಲ್ಕದ ದರಗಳನ್ನು ಈ ಭಾಗದ ಅನುಬಂಧದಲ್ಲಿ ಸೂಚಿಸಲಾಗಿದೆ. ಭಾನುವಾರ ಮತ್ತು ಅಂಚೆ ಕಚೇರಿ ರಜಾ ದಿನಗಳಲ್ಲಿ ವ್ಯವಹಾರ ಮಾಡಲಾಗುತ್ತದೆ. ರಾತ್ರಿ ಅಂಚೆ ಕಚೇರಿಗಳನ್ನು ಹೊರತುಪಡಿಸಿ ಎಲ್ಲ ಅಂಚೆ ಕಚೇರಿಗಳು, ಸಂಚಾರಿ ಅಂಚೆ ಕಚೇರಿಗಳು ಸಾಮಾನ್ಯವಾಗಿ ಭಾನುವಾರ ಮತ್ತು ಅಂಚೆ ಕಚೇರಿ ರಜಾ ದಿನಗಳಲ್ಲಿ ಮುಚ್ಚಲ್ಪಡುತ್ತವೆ ಮತ್ತು ಸಾರ್ವಜನಿಕರೊಂದಿಗೆ ಯಾವುದೇ ವ್ಯವಹಾರವನ್ನು ನಡೆಸಲಾಗುವುದಿಲ್ಲ. ಅಂತಹ ದಿನಗಳಲ್ಲಿ ಅಂಚೆ ವಿತರಣೆಯ ಬೀದಿ ಪತ್ರ ಅಂಚೆ ಪೆಟ್ಟಿಗೆಗಳ ಅನುಮತಿಯೂ ಇಲ್ಲ. RMS ಕಚೇರಿಗಳಲ್ಲಿನ ಪತ್ರ ಪೆಟ್ಟಿಗೆಗಳಲ್ಲಿ ಮತ್ತು ಆಯ್ದ ಕಚೇರಿಗಳಲ್ಲಿ ನಿರ್ದಿಷ್ಟ ಸಮಯದಲ್ಲಿ ನಿಗದಿತ ತಡ ಶುಲ್ಕವನ್ನು ಪಾವತಿಸಿದ ಪತ್ರಗಳನ್ನು ಪೋಸ್ಟ್ ಮಾಡಲು ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಅಂತಹ ಪೋಸ್ಟಿಂಗ್ಗಳನ್ನು RMS ವಿಭಾಗಗಳ ಮೇಲ್ ವ್ಯಾನ್ಗಳ ಪತ್ರ ಪೆಟ್ಟಿಗೆಗಳಲ್ಲಿಯೂ ಮಾಡಬಹುದು. ಮೆಸಿನ್ ಫ್ರ್ಯಾಂಕ್ ಲೇಖನಗಳನ್ನು ಅಂಚೆ ಕಚೇರಿ ಪತ್ರ ಪೆಟ್ಟಿಗೆಯಲ್ಲಿ ಅಥವಾ ಮೇಲ್ ವ್ಯಾನ್ ಪತ್ರ ಪೆಟ್ಟಿಗೆಯಲ್ಲಿ ಪೋಸ್ಟ್ ಮಾಡಬಾರದು. ನೋಂದಾಯಿತ ಪತ್ರಿಕೆಗಳು ಮತ್ತು ನೋಂದಾಯಿತ ಸುದ್ದಿ ಪತ್ರಿಕೆಗಳ ಪ್ಯಾಕೆಟ್ಗಳನ್ನು ಭಾನುವಾರ ಮತ್ತು ಅಂಚೆ ಕಚೇರಿ ರಜಾ ದಿನಗಳಲ್ಲಿ ಪತ್ರಿಕಾ ವಿಂಗಡಣೆ ಕಚೇರಿಗಳು, RMS ಕಚೇರಿಗಳು ಮತ್ತು ರಾತ್ರಿ ಅಂಚೆ ಕಚೇರಿಗಳಲ್ಲಿ ಯಾವುದೇ ವಿಳಂಬ ಶುಲ್ಕವನ್ನು ಪಾವತಿಸದೆ ಸ್ವೀಕರಿಸಲಾಗುತ್ತದೆ. ಸಾಮಾನ್ಯವಾಗಿ ಎಲ್ಲ RMS ಕಚೇರಿಗಳ ಅಂಚೆ ಚೀಟಿಗಳು ಮತ್ತು ಅಂಚೆ ಸ್ಟೇಷನರಿ ಮತ್ತು ಅನುದಾನ ಪ್ರಮಾಣ ಪತ್ರಗಳು ಪೋಸ್ಟಿಂಗ್ ಮತ್ತು ನೋಂದಾಯಿತ ಲೇಖನಗಳನ್ನು ಭಾನುವಾರ ಮತ್ತು ಅಂಚೆ ಕಚೇರಿ ರಜಾ ದಿನಗಳಲ್ಲಿ ನಿರ್ದಿಷ್ಟಪಡಿಸಿದೆ. ಗಂಟೆಗಳಲ್ಲಿ ಸಾಮಾನ್ಯ ವಿಳಂಬ ಶುಲ್ಕವನ್ನು ಪಾವತಿಸಿ ಬುಕ್ ಮಾಡಿ. ಟಿಪ್ಪಣಿ: ಅಂಚೆ ಚೀಟಿಗಳು, ಪೋಸ್ಟ್ಕಾರ್ಡ್ಗಳು, ಒಳನಾಡಿನ ಪತ್ರಗಳು ಮತ್ತು ಲಕೋಟೆಗಳನ್ನು ಸಂಯೋಜಿತ ಅಂಚೆ ಮತ್ತು ಟೆಲಿಗ್ರಾಫ್ ಕಚೇರಿಗಳ ಟೆಲಿಗ್ರಾಫ್ ಶಾಖೆಗಳಲ್ಲಿ ಸಾರ್ವಜನಿಕರಿಗೆ ತೆರೆದಿರುವ ಸಮಯದಲ್ಲಿ ಮಾರಾಟ ಮಾಡಲಾಗುತ್ತದೆ. ವಿಡಿಯೋನ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು.